ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಡಿಸೆಂಬರ್ 31, 2025 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ಒಂದು ಚರ್ಚೆಗೆ ಮುಂಚೆ ಇರತಕ್ಕಂಥ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ RRP ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಕಾಲರ್ಶಿಪ್ ಟೆಸ್ಟನ್ನು ಜನವರಿ 4ನೇ ತಾರೀಕಿನಂದು ಕಂಡಕ್ಟ್ ಮಾಡಲಿದ್ದು, ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ದರೆ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಬಹುದಾಗಿದೆ. ಹಾಗಿದ್ರೆ ಇವತ್ತಿನ ಆರ್ಟಿಕಲ್ ನಡಿನಲ್ಲಿ ಮೊದಲನೇ ಇಶ್ಯೂನ ನೋಡೋದಾದ್ರೆ, ಮಿನಿಸ್ಟ್ರಿ ಟೆಲ್ಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಟು ಬ್ಲಾಕ್ ಆಬ್ಸೀನ್ ಅಂಡ್ ಪೋರ್ನೋಗ್ರಾಫಿಕ್ ಕಂಟೆಂಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ರೈಟ್ಸ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ ಆಗಿರ್ಬೋದು, ಹಾಗೂ ಡಿಜಿಟಲ್ ಗವರ್ನೆನ್ಸ್ ಅಂತ ಬಂದಾಗ ಸರ್ಕಾರ ಯಾವ ರೀತಿಯಂತಹ ಡಿಸಿಷನ್ಸ್ಗಳನ್ನ ತಗೊಳುತ್ತೆ, ಯಾವ ರೀತಿಯಂಥ ಅಡ್ವೈಸಸನ್ನು ಮಾಡುತ್ತೆ, ಯಾವ ರೀತಿಯಂಥ ನೋಟಿಫಿಕೇಶನ್ಸನ್ನು ಮಾಡುತ್ತೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಪ್ರಸ್ತುತವಾಗಿ ಒಂದು ಕಂಟೆಕ್ಸ್ಟನ್ನು ನೋಡೋದಾದರೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೀಸೆಂಟ್ಲಿ ಒಂದು ಅಡ್ವೈಸರಿ ನೋಟಿಸನ್ನು ರಿಲೀಸ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಅಡ್ವೈಸರಿ ನೋಟಿಸ್ ಯಾರಿಗೆ ಕೊಡ್ತಾ ಇದೆ? ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಕೊಡ್ತಾ ಇದೆ. ಇಲ್ಲಿರುವಂಥ ಒಂದು ಅಶ್ಲೀಲವಾದಂತಹ ವಿಡಿಯೋಗಳನ್ನು, ಕಂಟೆಂಟನ್ನು ರಿಮೂವ್ ಮಾಡಬೇಕು ಅನ್ನುವಂಥದ್ದಾಗಿ IT ರೂಲ್ಸಲ್ಲಿ 2021 IT ರೂಲ್ಸಲ್ಲಿ ಒಂದು ಅಡ್ವೈಸನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನಾಗಿ ನಾವಿಲ್ಲಿ ಕಾಣ್ಬೋದು. ಇವತ್ತು ಸೋಷಿಯಲ್ ಮೀಡಿಯಾ ಸಾಕಷ್ಟು ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದೆ ಪಬ್ಲಿಕ್ ಮೇಲೆ ಅಂತ ಹೇಳ್ಬೋದಲ್ವಾ. ಅದರಲ್ಲೂ ಇವಾಗ ಅಶ್ಲೀಲವಾದಂಥ ವಿಡಿಯೋಗಳನ್ನು ಬಿಡೋದ್ರ ಮುಖಾಂತರ ಹೆಚ್ಚು ವ್ಯೂಸನ್ನು ಪಡಿಬೋದು, ಸಬ್ಸ್ಕ್ರಿಪ್ಷನನ್ನು ಪಡಿಬೋದು ಅನ್ನುವಂಥ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ಏನು ಮಾಡ್ತಾ ಇದ್ದಾರೆ, ಆಬ್ಜೆಕ್ಷನಬಲ್ ಆಗಿರತಕ್ಕಂಥ ಕಂಟೆಂಟನ್ನು ಇಲ್ಲಿ ಬಿಡ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಸರ್ಕಾರ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದೆ, ಅಡ್ವೈಸನ್ನು ಕೊಡ್ತಾ ಇದೆ ಅಂತಲೇ ನೋಡ್ಬೋದು. ಯಾರು ಮೋರ್ ದೆನ್ 50 ಲ್ಯಾಕ್ ಯೂಸರ್ಸನ್ನು ಹೊಂದಿರ್ತಾರಲ್ಲ, ಫಾಲೋವರ್ಸನ್ನು ಹೊಂದಿರ್ತಾರಲ್ಲ, ಅವ್ರ ಮೇಲೆ ರೆಸ್ಟ್ರಿಕ್ಷನ್ಸನ್ನು ಜಾಸ್ತಿ ಹಾಕ್ತಾ ಇದ್ದಾರೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಆಬ್ಜೆಕ್ಷನಬಲ್ ಕಂಟೆಂಟ್ ಯಾವ ರೀತಿಯಾಗಿದೆ ಅದನ್ನು ರಿಮೂವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇವಾಗ ನಮ್ಮ ಒಂದು IT ರೂಲ್ಸ್ 2021 ಏನು ಹೇಳುತ್ತೆ ಅಂದರೆ, ಇಲ್ಲಿ ಇಂಟರ್ಮೀಡಿಯರೀಸ್ ಅಂತ ಯಾರು ಇರ್ತಾರೆ, ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ತೆಗೆದುಕೊಂಡಾಗ ಸರ್ವಿಸ್ ಪ್ರೊವೈಡರ್ಸ್ ಅಂತ ಯಾರಿರ್ತಾರೆ, ಯೂಟ್ಯೂಬ್ ಅಂತಲೇ ಇವಾಗ ತೆಗೆದುಕೊಳ್ಬೋದು, ಇನ್ಸ್ಟಾಗ್ರಾಮ್ ಅಂತಲೇ ತೆಗೆದುಕೊಳ್ಬೋದು. ಸೊ ಈ ಪ್ಲ್ಯಾಟ್ಫಾರ್ಮ್ಗಳು ಏನು ಮಾಡಬೇಕಾಗಿದೆ, ರೀಸನೇಬಲ್ ಎಫರ್ಟ್ಸನ್ನು ಹಾಕಬೇಕು ವೆನ್ ಇಟ್ ಕಮ್ಸ್ ಟು ಕಂಟೆಂಟ್ ರೆಗ್ಯುಲೇಷನ್. ಓಕೆ, ಯಾವುದೇ ರೀತಿಯಾಗಿ ಆಬ್ಸಿನ್ ಕಂಟೆಂಟ್ ಹೋಗುವಂತಿಲ್ಲ, ಪೋರ್ನೋಗ್ರಾಫಿಕ್ ಕಂಟೆಂಟ್ಗೆ ಸಂಬಂಧಪಟ್ಟಂತೆ ರೆಗ್ಯುಲೇಷನ್ ಆಗಿರ್ಬೋದು, ಅಥವಾ ಚಿಲ್ಡ್ರನ್ ಮೇಲೆ ಏನಾದರೂ ಹಾರ್ಮ್ಫುಲ್ ಕಂಟೆಂಟ್ ಇದ್ದರೆ ಅವುಗಳನ್ನು ರಿಮೂವ್ ಮಾಡುವಂಥದ್ದಾಗಲಿ, ಒಂದು ಲಾ ಬೇಸ್ಡ್ ಕಂಟೆಂಟ್ ಇದ್ದರೆ ಪರವಾಗಿಲ್ಲ, ಅನ್ಲಾಫುಲ್ ಕಂಟೆಂಟನ್ನು ಸಹ ಇಲ್ಲಿ ಹಾಕಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಸ್ವಲ್ಪ ಎಫರ್ಟ್ಸನ್ನು ಹಾಕಬೇಕು ಅಂತ IT ರೂಲ್ 2021 ಅಡಿಯಲ್ಲಿ ಹೇಳುವಂಥದ್ದು. ಪರ್ಟಿಕ್ಯುಲರ್ಲಿ IT ರೂಲ್ 2021ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ರೂಲ್ 3 ನಮಗೆ ಏನು ಹೇಳುತ್ತೆ, ರೂಲ್ 3 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ D ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಕಂಟೆಂಟ್ ಒಂದು ವೇಳೆ ಇರ್ರಿಲೆವೆಂಟ್ ಇತ್ತಂದರೆ ಅದನ್ನು ನಾವು ರಿಮೂವ್ ಮಾಡಬೇಕು. ಸೊ ಕಂಟೆಂಟನ್ನು ರಿಮೂವಲ್ ಮಾಡುವಂಥ ಒಂದು ಆಸ್ಪೆಕ್ಟನ್ನು ರೂಲ್ 3 ನಲ್ಲಿ ನಾವು ಗಮನಿಸ್ತಾ ಇದ್ವಿ. ಆ್ಯಕ್ಚುಯಲ್ ನಾಲೆಜ್ನ ಆಧಾರದ ಮೇಲೆ ಸರಿಯಾದಂಥ ಒಂದು ಕಂಟೆಂಟ್ ಸಿಕ್ಕಂದಮೇಲೆ ಇರ್ರಿಲೆವೆಂಟ್ ಕಂಟೆಂಟನ್ನು ನಾವು ಅನ್ಲಾಫುಲ್ ಕಂಟೆಂಟನ್ನು ರಿಮೂವ್ ಮಾಡ್ಬೋದು ಅನ್ನುವಂಥದ್ದಾಗಿ ಮೆನ್ಷನ್ ಮಾಡ್ತಾ ಇದೆ. ಅಗೇನ್ IT ಆ್ಯಕ್ಟ್ 2000 ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ, ಸೊ IT ಆ್ಯಕ್ಟ್ 2000ಅಲ್ಲಿ ಸೆಕ್ಷನ್ 69A ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಷನ್ 69A ಏನು ಹೇಳ್ತಾ ಇದೆ ಅಂದರೆ, ಸರ್ಕಾರಕ್ಕೆ ಒಂದು ಪವರನ್ನು ಕೊಡ್ತಾ ಇದೆ. ಸರ್ಕಾರ ಇರ್ರಿಲೆವೆಂಟ್ ಕಂಟೆಂಟನ್ನು ಅಥವಾ ಇನ್ಫಾರ್ಮೇಷನ್ಸನ್ನು ರಿಮೂವ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಗ್ರೌಂಡ್ಸನ್ನು ಸಹ ನಾವು ನೋಡ್ತೇವೆ. ಯಾವ ಗ್ರೌಂಡ್ಸನ್ನು ಇಲ್ಲಿ ಕನ್ಸಿಡರ್ ಮಾಡುತ್ತೆ ಸರ್ಕಾರ ಅಂದರೆ, ನ್ಯಾಷನಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಕಂಟೆಂಟನ್ನು ರಿಮೂವ್ ಮಾಡಬಹುದು, ಹಾಗೂ ಪಬ್ಲಿಕ್ ಆರ್ಡರ್ನ ಆಧಾರದ ಮೇಲೆ, ಅಥವಾ ನಾವು ಫಾರಿನ್ ಕಂಟ್ರಿಗಳೊಂದಿಗೆ ಏನಾದರೂ ಫ್ರೆಂಡ್ಲಿ ರಿಲೇಷನನ್ನು ಹೊಂದ್ತಾ ಇದ್ದೀವಿ, ಫಾರಿನ್ ಕಂಟ್ರಿಯೊಂದಿಗೆ ಸರಿಯಾದಂಥ ರಿಲೇಷನ್ ಹೊಂದುವಂಥ ಆಧಾರದ ಮೇಲೂ ಸಹ ರಿಮೂವ್ ಮಾಡಲಿಕ್ಕೆ ಅಲವನ್ನು ಮಾಡ್ತಾ ಇದ್ದಾರೆ. ಇರ್ರಿಲೆವೆಂಟ್ ಕಂಟೆಂಟ್ ಏನಾದರೂ ಇದ್ದರೆ ಈ ಒಂದು ಗ್ರೌಂಡ್ನ ಆಧಾರದ ಮೇಲೆ ರಿಮೂವ್ ಮಾಡಲಿಕ್ಕೆ ಸರ್ಕಾರಕ್ಕೆ ಒಂದು ಅಧಿಕಾರವನ್ನು ಸೆಕ್ಷನ್ 69A ನಲ್ಲಿ ಕೊಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸ್ಬೋದು. ಇದರೊಂದಿಗೆ ಸೆಕ್ಷನ್ 79 ಅಂತಲೂ ಸಹ ನೋಡ್ತೇವೆ. ಈ ಒಂದು 79 ನಡಿಯಲ್ಲಿ ಯಾರು ಈ ಒಂದು ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ಲ, ಅಥವಾ ಇಂಟರ್ಮೀಡಿಯರೀಸ್ ಅಂತ ನಾವೇನು ಕರಿತೀವಲ್ಲ, ಇವ್ರಿಗೆ ಒಂದು ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಲಾಗುತ್ತೆ. ಪ್ರೊಟೆಕ್ಷನ್ ಅಂದರೆ ಇವರು ಯಾವುದೇ ರೀತಿಯಾಗಿ ಲಯಬಿಲಿಟಿಯನ್ನು ತೋರಿಸೋದಿಲ್ಲ ವೆನ್ ಇಟ್ ಕಮ್ಸ್ ಟು ದಿ ಸರ್ಕ್ಯುಲೇಷನ್ ಆಫ್ ಇರ್ರಿಲೆವೆಂಟ್ ಕಂಟೆಂಟ್. ಅನ್ಲಾಫುಲ್ ಕಂಟೆಂಟ್ ಇವತ್ತು ಸರ್ಕ್ಯುಲೇಟ್ ಆದರೂ ಇವರಿಗೆ ಒಂದು ಪ್ರೊಟೆಕ್ಷನನ್ನು ನೋಡ್ತಾ ಇದ್ದೀವಿ ಸೆಕ್ಷನ್ 79 ನಡಿನಲ್ಲಿ. ಆದರೆ ಈ ಒಂದು ಸೆಕ್ಷನಲ್ಲಿ ಒಂದು ಸಬ್ ಕ್ಲಾಸಲ್ಲಿ ಈ ಒಂದು ಸೇಫ್ ಹಾರ್ಬರ್ ಕಂಡೀಷನನ್ನು ರಿಮೂವ್ ಮಾಡೋದಾಗಿ ನೋಡ್ಬೋದು. ಸೆಕ್ಷನ್ 79 ಸಬ್ ಕ್ಲಾಸ್ 3 ಹಾಗೂ ಸಬ್ ಕ್ಲಾಸ್ B ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಈ ಒಂದು ಸೇಫ್ ಹಾರ್ಬರನ್ನು ರಿಮೂವ್ ಮಾಡಲಾಗುತ್ತೆ. ಯಾವಾಗ ಅಂತಂದರೆ, ಸರ್ಕಾರ ಇವ್ರಿಗೆ ಒಂದು ನೋಟಿಫಿಕೇಷನ್ನ ಕೊಡುತ್ತೆ, ಡೈರೆಕ್ಷನ್ಸನ್ನು ಕೊಡುತ್ತೆ. ಆ ಒಂದು ಹಂತದಲ್ಲೂ ಅವ್ರು ಏನಾದರೂ ಕಂಟೆಂಟನ್ನು ರಿಮೂವ್ ಮಾಡಿಲ್ಲ ಅಂತಂದರೆ ಅವರು ಲಯಬಲ್ ಇರ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮಾಡಿರುವಂಥ ಒಂದು ಅಪ್ಡೇಷನ್ನು ಸಹ ನಾವು ಗಮನ ಹರಿಸಬೇಕು. IT ಆ್ಯಕ್ಟ್ 2000 ನಡಿನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ಒಂದು
ಪ್ಲ್ಯಾಟ್ಫಾರ್ಮ್ಗಳಿಗೆ ಅಥವಾ ಇಂಟರ್ಮೀಡಿಯರೀಸ್ಗಳಿಗೆ ಪ್ರೊಟೆಕ್ಷನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರೊಟೆಕ್ಷನು ಸಹ ರೆಸ್ಟ್ರಿಕ್ಷನ್ಗೆ ಒಳಗಾಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಹಾಗೂ ಸರ್ಕಾರಕ್ಕೆ ಇರತಕ್ಕಂಥ ಒಂದು ಪವರ್ ಯಾವ ರೀತಿಯಾಗಿದೆ, ಯಾವ ಆಧಾರದ ಮೇಲೆ ಅವರು ಕಂಟೆಂಟನ್ನು ರಿಮೂವ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಸೊ IT ರೂಲ್ಸಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿಯಾಗಿ ಕಂಟೆಂಟ್ ಇರಬೇಕು ಅಂತ. ಈ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ರೆಗ್ಯುಲೇಷನ್ಸನ್ನು ಇವಾಗ ಮಿನಿಸ್ಟ್ರಿ ಹೊರಡಿಸ್ತಾ ಇದೆ ಅಂತಲೇ ಗಮನಿಸ್ಬೋದು. ಇದರೊಂದಿಗೆ ಸೆಕ್ಷನ್ 66A ಬಗ್ಗೆ ನೀವು ಕೇಳಿರ್ತೀರಾ. IT ಆ್ಯಕ್ಟ್ 2000 ಸೆಕ್ಷನ್ 66Aಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ಲಿ ಸುಪ್ರೀಂ ಕೋರ್ಟು 2015ರಲ್ಲಿ ಒಂದು ಜಡ್ಜ್ಮೆಂಟನ್ನು ಪಾಸ್ ಮಾಡಿದೆ. ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೊದಲು IT ಆ್ಯಕ್ಟ್ 2000 ಸೆಕ್ಷನ್ 66Aನಲ್ಲಿ ಸಾಕಷ್ಟು ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇತ್ತು. ಆನ್ಲೈನ್ ಲೆವೆಲಲ್ಲಿ ಏನಾದರೂ ಒಂದು ಪೋಸ್ಟಿಂಗನ್ನು ಮಾಡಿರುವಂಥ ಸಂದರ್ಭದಲ್ಲಿ ಫ್ರೀ ಸ್ಪೀಚ್ಗೆ ಸಂಬಂಧಪಟ್ಟಂಥ ಒಂದು ವೈಲೇಷನ್ ಆಗ್ತಾ ಇದೆ. ಆರ್ಟಿಕಲ್ 19 ಸಬ್ ಕ್ಲಾಸ್ ಎನಲ್ಲಿ ವೈಲೇಟ್ ಆಗುತ್ತೆ ಅನ್ನುವಂಥ ಆಧಾರದ ಮೇಲೆ ಸುಪ್ರೀಂ ಕೋರ್ಟು ಒಂದು ಡೈರೆಕ್ಷನ್ ನೀಡಿದ್ದಾರೆ. ಸರಿಯಾದಂತಹ ಒಂದು ರೀಸನ್ನ ಮುಖಾಂತರ ಏನಾದರೂ ಪಬ್ಲಿಕ್ ಆರ್ಡರ್ ಅಥವಾ ನ್ಯಾಷನಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಮಾತ್ರ ನಾವು ರೆಸ್ಟ್ರಿಕ್ಷನ್ಸನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನ್ನೆಸೆಸರಿ ರೆಸ್ಟ್ರಿಕ್ಷನ್ ಹಾಕುವಂಥದ್ದಾಗಲಿ ಅವ್ರ ಮೇಲೆ ಫೈನನ್ನು ಹಾಕುವಂಥದ್ದಾಗಲಿ ತಪ್ಪಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟು ಈ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟನ್ನು ನೀಡಿದೆ ಅನ್ನೋದು ಇಂಪಾರ್ಟೆಂಟ್. ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಕೇಸು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡಲೇಬೇಕು. ಹಾಗಾಗಿ ಪರ್ಟಿಕ್ಯುಲರ್ಲಿ ಸೆಕ್ಷನ್ 66A ಒಂದು ರೂಲ್ ಏನಿದೆಯಲ್ಲ ನಲ್ ಆ್ಯಂಡ್ ವಾಯ್ಡ್ ಅನ್ನುವಂಥದ್ದಾಗಿ ಸಹ ಸುಪ್ರೀಂ ಕೋರ್ಟ್ ಹೇಳಿರೋದಾಗಿ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಕೇಸ್ ಇಂಪಾರ್ಟೆಂಟ್ ಇರೋದ್ರಿಂದ ಸೆಕ್ಷನ್ 66A ಏನು ಹೇಳ್ತಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಸ್ತುತವಾಗಿ ಮಿನಿಸ್ಟ್ರಿ ಯಾವ ರೀತಿ ಅಂತ ಒಂದು ಅಡ್ವೈಸನ್ನು ಕೊಡ್ತಾ ಇದೆ. ಇವಾಗ ಅಡ್ವೈಸನ್ನು ಕೊಡ್ತಾ ಇದೆ ಅಂತಂದರೆ ಎಲ್ಲ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳು ಏನು ಮಾಡಬೇಕಾಗುತ್ತೆ, ಕಂಟೆಂಟನ್ನು ರಿಮೂವ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ಇಲ್ಲಾಂದರೆ ಅವ್ರ ಮೇಲೆ ಇರುವಂಥ ಒಂದು ಪ್ರೊಟೆಕ್ಷನು ಸಹ ರಿಮೂವ್ ಆಗುತ್ತೆ. ಸೆಕ್ಷನ್ 79 ಸಬ್ ಕ್ಲಾಸ್ 3 ಹಾಗೂ ಸಬ್ ಕ್ಲಾಸ್ B ಅವ್ರಿಗಿರುವಂಥ ಒಂದು ಸೇಫ್ ಹಾರ್ಬರು ಸಹ ರಿಮೂವ್ ಆಗ್ತಾ ಇರೋದನ್ನು ನಾವು ಗಮನ ಹರಿಸ್ಬೋದು. ಇನ್ನು ಮುಂದಿನದಾಗಿ ಗಿಗ್ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ ಟು ಗೋ ಆನ್ ಸ್ಟ್ರೈಕ್ ಟುಡೇ ಟು ಪ್ರೊಟೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಡಿಯಲ್ಲಿ ಎಂಪ್ಲಾಯ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಗಿಗ್ ವರ್ಕರ್ಸ್ನ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸನ್ನು ಪ್ರಿಲಿಮ್ಸಲ್ಲಿ ಹಾಗೂ ಮೇನ್ಸಲ್ಲಿ ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ವೈಡ್ ಸ್ಟ್ರೈಕನ್ನು ಅನೌನ್ಸ್ ಮಾಡಿದ್ದಾರೆ ಅನ್ನೋದಾಗಿ ನಾವು ಗಮನ ಹರಿಸ್ಬೋದು. ಸಿಸ್ಟಮ್ಯಾಟಿಕಲಿ ಗಿಗ್ ವರ್ಕರ್ಸ್ಗಳನ್ನು ಎಕ್ಸ್ಕ್ಲೂಷನ್ ಮಾಡಲಾಗಿದೆ ವೆನ್ ಇಟ್ ಕಮ್ಸ್ ಟು ದ ಲೇಬರ್ ರೈಟ್ ಅನ್ನುವಂಥ ಒಂದು ಆಸ್ಪೆಕ್ಟನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಗಿಗ್ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಸರ್ವಿಸ್ ವರ್ಕರ್ ಯೂನಿಯನ್ ಇವಾಗ ಒಂದು ಸ್ಟ್ರೈಕ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ನ ಮಾಡ್ತಾ ಇದೆ. ವೈ ಬಿಕಾಸ್ ಈ ಒಂದು ಗಿಗ್ ವರ್ಕರ್ಸ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಇವಾಗ ಫುಡ್ ಡೆಲಿವರಿ ವರ್ಕರ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಇರುತ್ತೆ. ಸೊ ಆ ವರ್ಕರ್ಸ್ಗೆ ಬೇಕಾಗಿರುವಂತಹ ಒಂದು ರೈಟ್ಸನ್ನು ನಾವು ಪ್ರೊವೈಡ್ ಮಾಡ್ತಾ ಇಲ್ಲ ಅಂತ. ಬಿಕಾಸ್ ಲೀಗಲ್ ರಿಕಗ್ನೈಸೇಷನ್ ಇಲ್ಲಿ ಅವಶ್ಯಕತೆ ಇದೆ. ಲೀಗಲ್ ರಿಕಗ್ನೈಸೇಷನ್ ಅಂತ ಬಂದಾಗ ನಮ್ಮ ಒಂದು ಲೇಬರ್ ಲಾ ನಡಿನಲ್ಲಿ, ಲೇಬರ್ ರೂಲ್ಸ್ ನಡಿನಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಪೋರ್ಟನ್ನು ಪ್ರೊವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಅವ್ರಿಗೆ ಬೇಕಾಗಿರುವಂಥ ಒಂದು ಮಿನಿಮಮ್ ವೇಜಸನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ. ಇದು ಇನ್ಫಾರ್ಮಲ್ ಸೆಕ್ಟರ್ನಲ್ಲಿ ಕಂಡು ಬರ್ತಾರಲ್ಲ ಇವರು. ಫಾರ್ಮಲ್ ಸೆಕ್ಟರ್ಸ್ ಅಂತ ಬಂದಾಗ ಹೇಗೆ ಅವ್ರಿಗೊಂದು ಸೋಷಿಯಲ್ ಸೆಕ್ಯೂರಿಟಿ ಇರುತ್ತೆ, ಸರಿಯಾದಂಥ ಟೈಮ್ಲಿ ಅವ್ರಿಗೆ ವರ್ಕ್ ಅಲೋಕೇಶನ್ಸನ್ನು ಮಾಡಲಾಗುತ್ತೆ, ಅದರಲ್ಲೂ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಲಾಂಗ್ ಟರ್ಮ್ ಸಪೋರ್ಟ್ ಸಿಗುತ್ತೆ. ಸೊ ವೀಕ್ಲಿ ಬೇಸಿಸ್ ಮೇಲೆ ಹಾಲಿಡೇ ಇರುವಂಥದ್ದಾಗಲಿ ಮತ್ತು ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲನೂ ಸಹ ನೋಡ್ತೇವೆ ವೆನ್ ಇಟ್ ಕಮ್ಸ್ ಟು ದ ಫಾರ್ಮಲ್ ಆರ್ಗನೈಸೇಷನ್ ಅಥವಾ ಫಾರ್ಮಲ್ ವರ್ಕರ್ಗೆ ಸಂಬಂಧಪಟ್ಟಂತೆ. ಈ ಒಂದು ಇನ್ಫಾರ್ಮಲ್ ವರ್ಕರ್ ಅಂತ ಏನು ಕರಿತೀವಿ, ಗಿಗ್ ವರ್ಕರ್ಸ್ ಅಥವಾ ಪ್ಲ್ಯಾಟ್ಫಾರ್ಮ್ ವರ್ಕರ್ಸ್ಗಳು ಜನರಲಿ ಒಂದು ಔಟ್ಸೋರ್ಸಿಂಗ್ ವರ್ಕನ್ನು ಮಾಡ್ತಾ ಇದ್ದಾರೆ. ಟೈಮ್ಲಿ ಬೇಸಿಸ್ನ ಆಧಾರದ ಮೇಲೆ ಇವ್ರಿಗೆ ಯಾವುದೇ ರೀತಿಯಾದಂತಹ ರಿಲೀಫ್ ಇರೋದಿಲ್ಲ ಅಥವಾ ಸೋಷಿಯಲ್ ಸೆಕ್ಯೂರಿಟಿ ಇರೋದಿಲ್ಲ. ಮಿನಿಮಮ್ ವೇಜ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವಿಲ್ಲಿ ಕಾಣ್ತಾ ಇಲ್ಲ. ಸೋಷಿಯಲ್ ಸೆಕ್ಯೂರಿಟಿ ಆಧಾರದ ಮೇಲೆ ಇಲ್ಲಿ ಕ್ವಶನ್ ಮಾರ್ಕನ್ನು ಸಹ ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ವರ್ಕ್ ಪ್ಲೇಸ್ ಅಂತ ಬಂದಾಗ ಅವ್ರಿಗೆ ಬೇಕಾಗುವಂಥ ಒಂದು ಪ್ರೊಟೆಕ್ಷನ್, ಸೇಫ್ಟಿ ಇವೆಲ್ಲವೂ ಸಹ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇವಾಗ ನೋಡಿ, ಡೆಲಿವರಿ ಆ್ಯಪ್ಸ್ ಅಂತ ನೋಡಿದಾಗ ನಿಮಗೆ ಎನ್ಶೂರಿಟಿಯನ್ನು ಕೊಡುತ್ತೆ. ವಿದಿನ್ 5 ಮಿನಿಟ್ಸಲ್ಲಿ 10 ಮಿನಿಟ್ಸಲ್ಲಿ ನಿಮಗೆ ರೀಚ್ ಆಗುತ್ತೆ. ಡೆಲಿವರಿ ಗ್ಯಾರಂಟೀಡ್ ಆಗಿರುವಂಥ ಒಂದು ಕಂಟೆಕ್ಸ್ಟನ್ನು ನೋಡ್ತಾ ಇದ್ದೀವಿ. ಇದರಿಂದ ಆ ಒಂದು ಗಿಗ್ ವರ್ಕರ್ ಮೇಲೆ ಎಷ್ಟು ಮಟ್ಟಿಗೆ ಮೆಂಟಲ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂತ ನಾವು ಗಮನ ಹರಿಸಿದ್ದೀವ. ಏಕೆಂದರೆ ಟೈಮ್ಲಿ ಬೇಸಿಸ್ ಮೇಲೆ ಅವರು ಆರ್ಡರನ್ನು ರೀಚ್ ಮಾಡಬೇಕಾಗುತ್ತೆ. ಇದರಿಂದ ಸಾಕಷ್ಟು ರೋಡ್ ಆಕ್ಸಿಡೆಂಟ್ಗಳಾಗುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಇವಾಗ ಕೆಲವೊಂದಿಷ್ಟು ಸರ್ತಿ ಇವ್ರು ಏನು ಮಾಡ್ತಾರೆ ಅಂದರೆ ಟ್ರಾಫಿಕ್ ಲಾಸನ್ನು ಸಹ ವೈಲೇಟ್ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಬಿಕಾಸ್ ಆಫ್ ಪ್ರೆಷರ್, ಟೈಮ್ಲಿ ಬೇಸಿಸ್ ಮೇಲೆ ಅವರು ತಮ್ಮ ಟಾರ್ಗೆಟನ್ನು ರೀಚ್ ಮಾಡಬೇಕಾಗುತ್ತೆ. ಈ ಒಂದು ಹಂತದಲ್ಲಿ ಅನ್ಸೇಫ್ ಆಗಿರ್ತಕ್ಕಂಥ ಡೆಲಿವರಿಯನ್ನು ನಾವು ಎನ್ಶೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಾಫಿಟನ್ನು ತೆಗೆದುಕೊಳ್ತಾ ಇರುವಂಥದ್ದು ಕಂಪ್ನಿ ಅಲ್ವಾ. ಆದರೆ ಕಂಪ್ನಿ ವರ್ಕರ್ಸ್ಗಳಿಗೆ ಎಷ್ಟು ಮಟ್ಟಿಗೆ ಸೇಫ್ಟಿಯನ್ನು ನಾವು ಒದಗಿಸ್ತಾ ಇದ್ದೀವಿ, ಅವರಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಡಕ್ಷನನ್ನು ಇಲ್ಲಿ ತರ್ತಾ ಇದ್ದೀವ ಅಂತ. ಇಲ್ಲಿ ಹರಾಸ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದಲ್ವಾ, ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಅವ್ರಿಗೆ ಗ್ರೀವಿಯನ್ಸ್ ರೆಡ್ರೆಸಲ್ ಮೆಕ್ಯಾನಿಸಮ್ ಎಲ್ಲಿದೆ, ಯಾವ ರೀತಿಯಾಗಿ ತಮ್ಮ ಒಂದು ಇಶ್ಯೂನ ಅವರಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ, ಯಾವ ಪ್ಲ್ಯಾಟ್ಫಾರ್ಮನ್ನು ಯೂಸ್ ಮಾಡಬೇಕು,
ಈ ಎಲ್ಲ ಆಸ್ಪೆಕ್ಟ್ನ ಆಧಾರದ ಮೇಲೆ ಒಂದು ಲೀಗಲ್ ಫ್ರೇಮ್ವರ್ಕನ್ನು ತರೋದು ತುಂಬ ಇಂಪಾರ್ಟೆಂಟ್. ಸಂವಿಧಾನಾತ್ಮಕವಾಗಿಯೂ ಸಹ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳು ಇದ್ದೇ ಇದ್ದಾವೆ ಅಲ್ವಾ. ನಮ್ಮ ಒಂದು ಲಾ ನಡೆಯಲ್ಲಿ ಭಾರತದ ಒಂದು ಲಾ ಏನಿದೆ ಇಲ್ಲಿ ಲೇಬರ್ಗೆ ಸಂಬಂಧಪಟ್ಟಂತೆ ಎಂಟೈಟಲ್ಮೆಂಟನ್ನು ಕೊಡಬೇಕು ಅನ್ನುವಂಥದ್ದಾಗಿ ನೋಡುವಂಥದ್ದಾದರೆ ಸಂವಿಧಾನಾತ್ಮಕವಾಗಿಯೂ ಸಹ ಮೆನ್ಷನ್ ಮಾಡೋ ಪ್ರಕಾರ ಆರ್ಟಿಕಲ್ 14 ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ಸಹ ಕಾನೂನಿನ ಮುಂದೆ ಸಮಾನರೇ ಅಂತ ಹೇಳ್ತೀವಿ, ಈಕ್ವಾಲಿಟಿ ಬಿಫೋರ್ ಲಾ ಅನ್ನುವಂಥದ್ದಾಗಿರ್ಬೋದು. ಆರ್ಟಿಕಲ್ 21 ಸಹ ನಮಗೆ ಹೇಳುತ್ತೆ ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿಗೆ ಸಂಬಂಧಪಟ್ಟಂತೆ. ಸೊ ಕೋಡ್ ಆಫ್ ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರೊಟೆಕ್ಷನ್ಸನ್ನು ಕೊಡ್ತಾ ಇದ್ದೀವಿ, ರಿಕಗ್ನೈಸ್ ಮಾಡ್ತಾ ಇದ್ದೀವಿ. 2020 ಕೋಡ್ ಏನಿದೆ ಅಲ್ಲ ಅದರಲ್ಲೂ ಸೋಷಿಯಲ್ ಸೆಕ್ಯೂರಿಟಿ ಆಧಾರದ ಮೇಲೆ. ಬಟ್ ಇಂಪ್ಲಿಮೆಂಟೇಷನ್ ಅಂತ ಬಂದಾಗ ತುಂಬ ವೀಕ್ ಇರುವಂಥ ಆಸ್ಪೆಕ್ಟನ್ನು ನೋಡ್ತೇವೆ. ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇಲ್ಲ. ವೆನ್ ಇಟ್ ಕಮ್ಸ್ ಟು ದ ರಿಜಿಸ್ಟ್ರೇಷನ್, ವೆಲ್ಫೇರ್ ಬೋರ್ಡ್ ಮೆಕ್ಯಾನಿಸಮ್, ಫಂಡಿಂಗ್ ಆಸ್ಪೆಕ್ಟ್ ಆಗಿರ್ಬೋದು, ಇವೆಲ್ಲವನ್ನು ನೋಡಿದಾಗ ಇಲ್ಲಿ ಲೂಪ್ ಹೋಲ್ಸ್ ಇದೆ, ವೀಕ್ ಮೆಕ್ಯಾನಿಸಮನ್ನು ನಾವು ನೋಡ್ತಾ ಇದ್ದೀವಿ. ಇಂಪ್ಲಿಮೆಂಟೇಷನ್ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಗಮನಿಸ್ಬೋದು. ಎಕನಾಮಿಕ್ ಇಂಪ್ಯಾಕ್ಟ್ ಡೆಫಿನೆಟ್ಲಿ ಇದೆ. ಗಿಗ್ ಎಕಾನಮಿ ಅಂತ ಬಂದಾಗ ನಮ್ಮ ಒಂದು GDPಗೆ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇರೋದು ಇನ್ಫಾರ್ಮಲ್ ಸೆಕ್ಟರ್. ಸೊ ಹಾಗಾಗಿ ಇಲ್ಲಿ ನಾವು ಅವ್ರಿಗೆ ಬೇಕಾಗುವಂಥ ಒಂದು ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡಬೇಕು. ಅರ್ಬನ್ ಎಂಪ್ಲಾಯ್ಮೆಂಟ್ ಕಂಡೀಷನನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಸರ್ವಿಸ್ ಸೆಕ್ಟರ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ನಮ್ಮ ಒಂದು GDPಗೆ ಸರ್ವಿಸ್ ಸೆಕ್ಟರ್ನೇ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದಲ್ವಾ ಅಮಾಂಗ್ ಆಲ್ 3 ಸೆಕ್ಟರ್ಸ್. ಸೊ ಈ ಒಂದು ಆಧಾರದ ಮೇಲೆ ಗವರ್ನೆನ್ಸ್ ಚಾಲೆಂಜಸ್ ಇದೆ. ಇಲ್ಲಿ ನಾವು ಒಂದು ಇನೋವೇಷನ್ಸನ್ನು ತರಬೇಕು ಅಥವಾ ಫ್ಲೆಕ್ಸಿಬಿಲಿಟಿ ಆಧಾರದ ಮೇಲೆ ಕ್ವಶನ್ ಮಾರ್ಕನ್ನು ಸಹ ಕ್ರಿಯೇಟ್ ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಅಂದರೆ ಒಂದು ಸ್ಟ್ರಕ್ಚರಲ್ ಗ್ಯಾಪ್ ಇರುವಂಥದ್ದನ್ನು ಹೈಲೈಟ್ ಮಾಡ್ತಾ ಇರೋದು. ಲೇಬರ್ ಫ್ರೇಮ್ವರ್ಕ್ ನಡಿನಲ್ಲಿ ನಾವು ಇನ್ಫಾರ್ಮಲ್ ವರ್ಕರ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಗಿಗ್ ಪ್ಲಾಟ್ಫಾರ್ಮ್ ವರ್ಕರ್ಗೆ ಸಂಬಂಧಪಟ್ಟಂತೆ ಇಶ್ಯೂವನ್ನು ಅಡ್ರೆಸ್ ಮಾಡಬೇಕಾಗುತ್ತೆ. ಇದರಿಂದ ಮಾತ್ರ ನಾವು ಒಂದು ಇನ್ಕ್ಲೂಸಿವ್ ಗ್ರೋತನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಡಿಜಿಟಲ್ ಎಕನಾಮಿಕ್ ಗ್ರೋತನ್ನು ಸಹ ನಾವು ಸಪೋರ್ಟ್ ಮಾಡಬೇಕು ಅಂತಂದರೆ ಗಿಗ್ ವರ್ಕರ್ಗೆ ಸಂಬಂಧಪಟ್ಟಂತೆ ಇಶ್ಯೂಸ್ಗಳು ಏನಿದ್ದಾವೆ ಅದನ್ನು ಅಡ್ರೆಸ್ ಮಾಡಬೇಕು ಅಂತ GS ಪೇಪರ್ 2 ನಡೆಯಲ್ಲಿ ಅಥವಾ GS ಪೇಪರ್ 3ನಲ್ಲಿ ಬಹುಮುಖ್ಯವಾಗಿ ಈ ಒಂದು ಇಶ್ಯೂ ನಮಗೆ ಸಹಕಾರಿಯಾಗುತ್ತೆ ಅಂತಲೇ ನಾವು ಗಮನಿಸ್ಬೋದು. ಇನ್ನು ಮುಂದಿನದಾಗಿ ದ ಇಂಡಿಯಾ ನ್ಯೂಜಿಲ್ಯಾಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ಲಾಕಿಂಗ್ ಗ್ರೋತ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಎಕ್ಸ್ಟರ್ನಲ್ ಸೆಕ್ಟರ್ ಟ್ರೇಡ್ ಆಸ್ಪೆಕ್ಟಲ್ಲಿ ಕನೆಕ್ಟ್ ಮಾಡ್ಬೋದು. ಭಾರತ ಮತ್ತು ನ್ಯೂಜಿಲ್ಯಾಂಡ್ಗೆ ಸಂಬಂಧಪಟ್ಟಂಥ ಒಂದು ನೆಗೋಸಿಯೇಷನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ನೋಡುವಂಥದ್ದಾದರೆ ರೀಸೆಂಟ್ಲಿ ಅನೌನ್ಸ್ ಮಾಡಿದ್ದಾರೆ. ಡಿಸೆಂಬರ್ 22, 25 ಅನೌನ್ಸ್ ಮಾಡಿರುವಂಥ ಈ ಒಂದು ಆಸ್ಪೆಕ್ಟ್ನ ಆಧಾರದ ಮೇಲೆ ಸೊ ಇಲ್ಲಿ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟಿಂದ ಯಾವ ರೀತಿಯಂಥ ಗ್ರೋತನ್ನು ಕಾಣ್ಬೋದು, ಯಾವ ರೀತಿಯಂಥ ಬೆನಿಫಿಟ್ ಆಗುತ್ತೆ. ಈವನ್ UK, ಒಮನ್ ಒಂದಿಗೂ ಸಹ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತ ಮುಂದಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾಕೆ ಇವಾಗ ಇಂಪಾರ್ಟೆಂಟ್ ಆಗುತ್ತೆ? ಇವಾಗ ನೋಡಿ, ನಾವು ಒಂದು ಡೈವರ್ಸಿಫೈಡ್ ಆಗಿರುವಂಥ ಪಾರ್ಟ್ನರ್ಶಿಪ್ಪನ್ನು ಹೊಂದಬೇಕು ಅಂತ ಮುಂದಾಗಿದ್ದೀವಿ ಅಲ್ವಾ. ಭಾರತ ಇವತ್ತು ಡೈವರ್ಸಿಫೈಡ್ ಆಗಿರುವಂಥ ಪಾರ್ಟ್ನರ್ಶಿಪ್ ನಡೆಗೆ ಹೋಗ್ತಾ ಇದೆ. ಬಿಕಾಸ್ ಎಕ್ಸ್ಟರ್ನಲ್ ಲೆವೆಲಲ್ಲಿ ಏನೇ ಶಾಕ್ಸ್ ಆದ್ರೂ ಸಹ ಯಾವುದೇ ಕಂಟ್ರಿಗಳೊಂದಿಗೆ ನಮಗೆ ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಸರಿಯಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ ಅಂತಂದರೆ, ಎಕ್ಸಾಂಪಲ್ US ಅಂತಲೇ ತೆಗೆದುಕೊಂಡಾಗ ಇವಾಗ ಪ್ರಸ್ತುತವಾಗಿ ಅವ್ರ ಮೇಲೆ ಟ್ಯಾರಿಫ್ ಆಗ್ತಾ ಇದ್ದಾರಲ್ಲ, ಈ ಒಂದು ಹಂತದಲ್ಲಿ ನಾವು ಡೈವರ್ಸಿಫೈಡ್ ಆಗಿರುವಂಥ ಒಂದು ಪಾರ್ಟ್ನರ್ಶಿಪ್ಪನ್ನು ಹುಡುಕ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ನ್ಯೂಜಿಲ್ಯಾಂಡೊಂದಿಗೆ ಮಾಡಿರುವಂಥ ಒಂದು ಶಿಫ್ಟನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಎರಡೂ ಕಂಟ್ರಿಗಳ ಮಧ್ಯೆ ಇವತ್ತು ಸಾಕಷ್ಟು ಬೆನಿಫಿಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಭಾರತಕ್ಕೆ ಬೇಕಾಗಿರುವಂಥ ಒಂದು ರಿಕ್ವೈರ್ಮೆಂಟ್ಸನ್ನು ಇವರು ಫುಲ್ಫಿಲ್ ಮಾಡ್ತಾರೆ, ಅಥವಾ ನ್ಯೂಜಿಲ್ಯಾಂಡ್ಗೆ ಬೇಕಾಗಿರುವಂಥ ರಿಕ್ವೈರ್ಮೆಂಟ್ಸನ್ನು ಭಾರತೀಯರು ಫುಲ್ಫಿಲ್ ಮಾಡೋದನ್ನು ನೋಡ್ಬೋದು. ಇಲ್ಲಿ ಮೊಬಿಲಿಟಿ ಎನ್ಹಾನ್ಸ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದಿ ಸರ್ವಿಸ್ ಪ್ರೊವೈಡ್ ಮಾಡೋದಾಗಲಿ, ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆ ಪ್ರೊವಿಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಎರಡೂ ಕಂಟ್ರಿಗಳ ಮಧ್ಯೆ ಒಂದು ಕೊಲ್ಯಾಬ್ರೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಟಾರಿಫ್ ಕನ್ಸೆಷನ್ ಅಂತ ಬಂದಾಗ ನ್ಯೂಜಿಲ್ಯಾಂಡ್ ಅವರು ಕಂಪ್ಲೀಟಾಗಿ 100% ಟಾರಿಫನ್ನು ಎಲಿಮಿನೇಟ್ ಮಾಡಿದ್ದಾರೆ. ಟಾರಿಫ್ ಲೈನಲ್ಲಿ 100% ಎಲಿಮಿನೇಷನ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಡ್ಯೂಟಿ ಫ್ರೀ ಎಕ್ಸೆಸನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ ಇಂಡಿಯನ್ ಎಕ್ಸ್ಪೋರ್ಟ್. ನ್ಯೂಜಿಲ್ಯಾಂಡಲ್ಲಿ ನಾವೇನಾದರೂ ಕಳಿಸ್ಕೊಡ್ತೀವಿ ಅಂತಂದರೆ ಆರಾಮ್ಸೆ ನಮಗೆ ಡ್ಯೂಟಿ ಫ್ರೀ ಸಪೋರ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಟಾರಿಫ್ ಲೈನ್ ಅಂತ ಬಂದಾಗ 70% ಅಷ್ಟು ಟಾರಿಫ್ ಲೈನನ್ನು ಓಪನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಸೆಕ್ಟರ್ಸ್ಗಳು ಇದರಿಂದ ಬೆನಿಫಿಟನ್ನು ಪಡೆದುಕೊಳ್ಳುತ್ತೆ ಅಲ್ವಾ. ಟೆಕ್ಸ್ಟೈಲ್ ಸೆಕ್ಟರ್ಸ್ ಆಗಿರ್ಬೋದು, ಅಪರೆಲ್ ಆಗಿರ್ಬೋದು, ಲೆದರ್ ಸೆಕ್ಟರ್ ಅಂತ ನೋಡ್ತೇವೆ. ಫಾರ್ಮಾ ಸೆಕ್ಟರ್, ಫಾರ್ಮರ್ಸ್ಗೆ ಸಂಬಂಧಪಟ್ಟಂತೆ ಸಹ ಬೆನಿಫಿಟ್ ಇಲ್ಲಿ ಸಿಕ್ಕುತ್ತೆ. ಸೊ ಇದರಿಂದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇನ್ಪುಟ್ ಕಾಸ್ಟು ಸಹ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಡ್ಯೂಟಿ ಫ್ರೀ ಇದೆ ಅಂತಂದಾಗ ಆರಾಮ್ಸೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಸೊ ಭಾರತದಿಂದ ಹೋಗ್ತಾ ಇರ್ತಕ್ಕಂಥ ಗೂಡ್ಸ್ಗಳು ಸಹ ನ್ಯೂಜಿಲ್ಯಾಂಡಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಸ್ವಲ್ಪ ಚೀಪ್ ಆಗಿನೇ ಆಗುತ್ತೆ. ಯಾಕೆಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಟ್ಯಾಕ್ಸ್ ಇರೋದಿಲ್ಲ, ಡ್ಯೂಟಿ ಫ್ರೀ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಒಂದು ಗೂಡ್ ಪರ್ಟಿಕ್ಯುಲರ್ಲಿ ಚೀಪ್ ಆಗಿರೋದನ್ನು ನಾವು ಗಮನಿಸ್ಬೋದು. ಸೊ ಇಲ್ಲಿ ಸಾಕಷ್ಟು ಸೆಕ್ಟರ್ಸ್ಗಳು ಸಹ ಬೆನಿಫಿಟನ್ನು ಪಡೆದುಕೊಳ್ತಾ ಇದೆ. ಇದರಿಂದ ನಮ್ಮೊಂದು ಎಕನಾಮಿಕ್ ಆ್ಯಕ್ಟಿವಿಟೀಸು ಸಹ ಬೂಸ್ಟ್ ಆಗುತ್ತೆ, ನಾವು ಹೆಚ್ಚು ಪ್ರೊಡಕ್ಷನ್ ಮಾಡಲಿಕ್ಕೆ ಮುಂದಾಗುವಂಥದ್ದು. ಸೊ ಆ ಥರ ಅವ್ರು ಎಂಫೋಸಿಸ್ ಮಾಡ್ತಾ ಇರೋದು ಸೆಕ್ಟರ್ ವೈಸ್ ಎಷ್ಟು ಮಟ್ಟಿಗೆ ಬೆನಿಫಿಟನ್ನು ಇದು ತರುತ್ತೆ ಅಂತ. ಡೆಫಿನೆಟ್ಲಿ ಇವಾಗ ಯಾವುದೇ ಒಂದು ಸೆಕ್ಟರ್ ಇರ್ಬೋದು, ಫಾರ್ಮಾ ಸೆಕ್ಟರ್ ಅಥವಾ ಹೆಲ್ತ್ ಸೆಕ್ಟರ್ ಅಂತಲೇ ನೋಡೋದಾದರೆ
ನೋಡೋದಾದರೆ ಹೆಲ್ತ್ ರಿಲೇಟೆಡ್ ಇರುವಂಥ ಒಂದು ಸರ್ವಿಸನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಅಥವಾ ಫಾರ್ಮಾ ಸೆಕ್ಟರಿಂದ ಎಕ್ಸ್ಪೋರ್ಟನ್ನು ಎನ್ಹಾನ್ಸ್ ಮಾಡೋದಾಗಲಿ, ಅಗ್ರಿಕಲ್ಚರ್ ಸೆಕ್ಟರ್ ಅಂತಲೇ ಬಂದಾಗ ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಇರುವಂಥ ಒಂದು ಟೆಕ್ನಾಲಜಿನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಯಾವ ರೀತಿಯಾಗಿ ಒಂದು ಪರ್ಟಿಕ್ಯುಲರ್ ಕ್ರಾಪನ್ನು ಗ್ರೋ ಮಾಡ್ತಾ ಇದೀವಿ ಅಂತ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಸೆನ್ಸಿಟಿವ್ ಸೆಕ್ಟರ್ಸ್ಗಳನ್ನು ಇಲ್ಲಿ ಪ್ರೊಟೆಕ್ಷನ್ ಮಾಡಿದಾರಲ್ವ. ನಾವು ನೋಡಿದ್ವಿ ಡೈರಿ, ಶುಗರ್, ಸ್ಪೈಸಸ್, ಎಡಿಬಲ್ ಆಯಿಲ್ಸ್, ಈ ರೀತಿಯಂತಹ ಸೆನ್ಸಿಟಿವ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನ್ಸನ್ನು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಬಿಕಾಸ್ ನಾವು ನಮ್ಮ ಒಂದು ಫಾರ್ಮರ್ಸ್ಗೆ ಸಂಬಂಧಪಟ್ಟಂಥ ಲೈವ್ಲಿಹುಡ್ ಯಾವುದೇ ರೀತಿಯಾಗಿ ಲಾಸ್ ಆಗಬಾರ್ದು, ಯಾವುದೇ ರೀತಿಯಾಗಿ ಕಮರ್ಷಿಯಲೈಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಫಾರ್ಮರ್ಸ್ ಅವರ ಲೈವ್ಲಿಹುಡ್ ಮೇಲೆ ಯಾವುದೇ ರೀತಿಯಾಗಿ ಇಂಪ್ಯಾಕ್ಟ್ ಆಗಬಾರ್ದು ಅಂತ. ಇವಾಗ 2024 ಹಾಗೂ 25ರಲ್ಲಿ $2.4 ಬಿಲಿಯನ್ ಅಷ್ಟು ಬಯೋಲ್ಯಾಟ್ರಲ್ ಟ್ರೇಡನ್ನು ನೋಡ್ತಾ ಇದ್ದೀವಿ. ಇದು ಡಬಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದಮೇಲೆ ಒಂದು ಟ್ರೇಡ್ ಆಕ್ಟಿವಿಟೀಸ್ಗಳು ಡೆಫಿನೆಟ್ಲಿ ಡಬಲ್ ಆಗೋದನ್ನು ನಾವು ನೋಡ್ತಾ ಇದ್ವಿ. ಎಕ್ಸ್ಪೆಕ್ಟೇಷನ್ಸನ್ನು ಇಲ್ಲಿ ಗಮನ ಹರಿಸುವಂಥದ್ದು. ಜೊತೆಗೆ ಕೆಲವೊಂದಿಷ್ಟು ಚಾಲೆಂಜಸನ್ನು ನಾವು ನೋಡಲೇಬೇಕಾಗುತ್ತೆ. ಭಾರತ ನಿಯರ್ಲಿ 25% ಅಷ್ಟು ಮಾತ್ರ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟಿಂದ ಯುಟಿಲೈಸೇಷನನ್ನು ಮಾಡ್ಕೊಳ್ತಾ ಇದೆ. 70 to 80% ಅಷ್ಟು ಡೆವಲಪ್ಡ್ ಕಂಟ್ರೀಸ್ಗಳು ಫ್ರೀ ಟ್ರೇಡ್ ಅಗ್ರಿಮೆಂಟಿಂದ ಬೆನಿಫಿಟನ್ನು ತೆಗೆದುಕೊಳ್ಳೋದಾಗಿ ನಾವು ನೋಡ್ತಾ ಇದ್ದೇವೆ. ಬಿಕಾಸ್ ನಮ್ಮ ದೇಶದಲ್ಲಿ ಒಂದು ಅವೇರ್ನೆಸ್ ಕಡಿಮೆ ಇರೋದನ್ನು ಆಥರ್ ಅವರು ಇಲ್ಲಿ ಎಂಫೋಸಸ್ ಮಾಡ್ತಾ ಇದ್ದಾರೆ. ವೆನ್ ಇಟ್ ಕಮ್ಸ್ ಟು ದಿ ಅವೇರ್ನೆಸ್ ಪಾರ್ಟ್ ಅಲ್ಲ, ಎಷ್ಟೋ ಜನ ಎಕ್ಸ್ಪೋರ್ಟರ್ಗೆ ಗೊತ್ತಿಲ್ಲ ನಾವು ಯಾವ ರಾಷ್ಟ್ರದೊಂದಿಗೆ ಯಾವ ರೀತಿ ಅಂತ ಒಂದು ಡ್ಯೂಟಿ ಫ್ರೀ ಎಕ್ಸೆಸನ್ನು ಪ್ರೊವೈಡ್ ಮಾಡ್ತಾ ಇದ್ವಿ, ಎಷ್ಟರ ಮಟ್ಟಿಗೆ ನಾವು ಇದರಿಂದ ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅಂತ. ಹಾಗೂ ಕೆಲವೊಂದಿಷ್ಟು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ಗಳು ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಒಂದು ರೆಗ್ಯುಲೇಟರಿ ಕೋಆಪರೇಷನ್ ಇಂಪಾರ್ಟೆಂಟು. ಇಲ್ಲಿ ನಾವು ಕಸ್ಟಮರ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆಯೂ ಸಹ ಸ್ಟ್ರೀಮ್ಲೈನ್ ಮಾಡಬೇಕು ಅಂತ, ಗ್ರೇಟರ್ ಟ್ರಾನ್ಸ್ಪರೆನ್ಸಿಯನ್ನು ಸಹ ತರಬೇಕು, ಕೇವಲ ಲಾ ಮಾಡಿ ಬಿಡೋದಂತ ಅಷ್ಟೇ ಅಲ್ಲ ಅಂತ ಆಥರ್ ಅವರು ಎಂಫೋಸಸ್ ಮಾಡ್ತಾ ಇದ್ದಾರೆ. ಇದರಿಂದ ಡೆಫಿನೆಟ್ಲಿ ಇಂಡಸ್ಟ್ರೀಸ್ಗಳಿಗೆ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಇಂಡಸ್ಟ್ರೀಸ್ಗಳು ಸಹ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಸೋಸಿಯೇಷನ್ಸನ್ನು ಮಾಡಬೇಕು. ಪಾಲಿಸೀಸ್ ನಡಿನಲ್ಲೂ ಸಹ ಎಫೆಕ್ಟಿವ್ ಆಗಿ ಒಂದು ಟ್ರೇಡ್ ಪಾಲಿಸೀಸನ್ನು ಫೋಕಸ್ ಮಾಡಬೇಕು. ಸರ್ವಿಸ್ ವೈಸ್ ಯಾವ ರೀತಿ ಅಂತ ಒಂದು ಟ್ರೇಡ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಅಥವಾ ಎಜುಕೇಷನ್ ಲಿಂಕೇಜ್ ಮಾಡೋದ್ರ ಮುಖಾಂತರ. ಸೊ ಎಲ್ಲ ಒಂದು ಮೊಬಿಲಿಟಿ ಆಧಾರದ ಮೇಲೂ ಸಹ ನಾವು ಈ ಒಂದು ಟ್ರೇಡ್ ಆಸ್ಪೆಕ್ಟಿಂದ ಬೆನಿಫಿಟನ್ನು ತೆಗೆದುಕೊಳ್ಬೇಕು ಅಂತ. ಸೊ ಭಾರತದೊಂದು ಪೊಸಿಷನ್ ಸ್ಟ್ರಾಂಗ್ ಆಗಬೇಕು ಅಂತಂದರೆ ನಾವು ಗ್ಲೋಬಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಚೈನ್ಗೆ ಕಾಂಟ್ರಿಬ್ಯೂಷನ್ನ ಮಾಡಬೇಕು. ಗ್ಲೋಬಲ್ ವ್ಯಾಲ್ಯೂ ಚೈನಲ್ಲಿ ಭಾರತದ ಒಂದು ಪೊಸಿಷನನ್ನು ಸ್ಟ್ರಾಂಗ್ ಮಾಡಬೇಕಾಗುತ್ತೆ. ಸರ್ವಿಸ್ ಸೆಕ್ಟರಿಂದ ಆಗ್ತಾ ಇರುವಂಥ ಒಂದು ಎಕ್ಸ್ಪೋರ್ಟನ್ನು ಸಹ ಜಾಸ್ತಿ ಮಾಡಬೇಕು ಅಂತ. ಸ್ಟ್ರಾಟಜಿಕಲಿ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಮ್ಮ ಒಂದು ಎಕಾನಮಿಯನ್ನು ಸ್ಟ್ರಾಂಗ್ ಮಾಡುತ್ತೆ. ನಾವು ಸ್ಟೇಬಲ್ ಪಾಲಿಸೀಸ್ಗಳನ್ನು ತರಬೇಕು, ಬ್ಯಾಲೆನ್ಸ್ಡ್ ಆಗಿರುವಂಥ ಒಂದು ಅಗ್ರಿಮೆಂಟನ್ನು ಹೈ ಕ್ವಾಲಿಟಿ ಲೆವೆಲಲ್ಲಿ ತರಬೇಕು ಅನ್ನುವಂಥದ್ದಾಗಿರ್ಬೋದು. ಡೊಮೆಸ್ಟಿಕ್ ಇಂಟ್ರೆಸ್ಟನ್ನು ನಾವು ಯಾವುದೇ ರೀತಿಯಾಗಿ ಸ್ಯಾಕ್ರಿಫೈಸ್ ಮಾಡದೆ ನಾವು ಗ್ಲೋಬಲ್ ಲೆವೆಲಲ್ಲಿ ಒಂದು ಟ್ರೇಡ್ ಆಸ್ಪೆಕ್ಟನ್ನು ಸಹ ಎನ್ಶೋರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಎಂಫೋಸಸ್ ಮಾಡ್ತಾ ಇದ್ದಾರೆ. ಸೆನ್ಸಿಟಿವ್ ಸೆಕ್ಟರ್ಸ್ಗಳನ್ನು ಡೆಫಿನೆಟ್ಲಿ ನಾವು ಸೇಫ್ ಗಾರ್ಡ್ ಮಾಡ್ತಾ ಇದ್ದೀವಿ, ಈ ಒಂದು ವ್ಯಾಲ್ಯೂ ಚೈನನ್ನು ಸಹ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಎಕ್ಸಾಂಪಲನ್ನು ತೆಗೆದುಕೊಳ್ಳುವಂಥದ್ದಾದರೆ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ನ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ಇರುವಂಥ ಪ್ರೊವಿಷನ್ಸನ್ನು ನಾವು ಕನೆಕ್ಟ್ ಮಾಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು, ಅದರಲ್ಲೂ ರೀಸೆಂಟಾಗಿ ನಾವು ಯಾವ ರಾಷ್ಟ್ರದೊಂದಿಗೆ ಮಾಡ್ತಾ ಇದ್ದೀವಿ, ಭಾರತಕ್ಕೆ ಇದು ಯಾವ ರೀತಿ ಅಂತ ಒಂದು ಬೆನಿಫಿಟನ್ನು ತರುತ್ತೆ, ಭಾರತದ ಒಂದು ಸ್ಟ್ರಾಟಜಿಕ್ ಟ್ರಸ್ಟ್ ಯಾವ ರೀತಿಯಾಗಿದೆ ವೆನ್ ಇಟ್ ಕಮ್ಸ್ ಟು ದಿ ಡೆವಲಪಿಂಗ್ ಅವರ್ ಎಕನಾಮಿ. ಸೊ ಇವೆಲ್ಲವನ್ನು ನಾವು ಈ ಒಂದು ಆರ್ಟಿಕಲ್ನ ಮುಖಾಂತರ ಕನೆಕ್ಟ್ ಮಾಡ್ಬೋದು. ಇನ್ನು ಮುಂದಿನದಾಗಿ ಮಲ್ಟಿ ಪೋಲಾರ್ ವರ್ಲ್ಡ್ ವಿತ್ ಬೈಪೋಲಾರ್ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಗ್ಲೋಬಲ್ ಜಿಯೋಪಾಲಿಟಿಕ್ಸ್ನ ಆಧಾರದ ಮೇಲೆ ಸಹಕಾರಿಯಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಆಥರ್ ಅವರು ಹೇಳ್ತಾ ಇರೋದು, ಪ್ರಸ್ತುತವಾಗಿ ಇರುವಂತಹ ಈ ಒಂದು ಮಲ್ಟಿ ಪೋಲಾರ್ ವರ್ಲ್ಡ್ ಸ್ಟೆಬಿಲಿಟಿಯನ್ನು ತೋರಿಸ್ತಾ ಇಲ್ಲ. ಯಾವುದೇ ರೀತಿಯಾಗಿ ನಾವು ಯೂನಿಪೊಲಾರಿಟಿನ ನೋಡ್ತಾ ಇಲ್ಲ, ಹಾಗಂತ ಮಲ್ಟಿಪೊಲಾರಿಟಿನೂ ಸಹ ಸ್ಟೇಬಲ್ ಕಂಡೀಷನ್ ಇಲ್ಲ ಅಂತಲೇ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಮಲ್ಟಿಪೋಲಾರ್ ಸಿಸ್ಟಮ್ ಅಂತಲೂ ನೋಡೋದಾದರೆ ಅದು ತುಂಬ ಚೇಂಜಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಫ್ಲೂಯಿಡ್ ಕಂಟೆಕ್ಸ್ಟನ್ನು ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ಯೂನಿಪೋಲಾರ್ ವರ್ಡ್ ಅಂತಂದರೆ ಏನು, ಮಲ್ಟಿಪೋಲಾರ್ ವರ್ಡ್ ಅಂತಂದರೆ ಏನು ಅರ್ಥ ಮಾಡ್ಕೋಬೇಕಲ್ವಾ. ಯೂನಿಪೋಲಾರ್ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಕೆಲವು ಪವರ್ಫುಲ್ ರಾಷ್ಟ್ರಗಳು ಸಾಕಷ್ಟು ಇನ್ಫ್ಲುಯೆನ್ಸನ್ನು ಮಾಡೋದಾಗಿ ನೋಡ್ತಾ ಇದ್ದೀವಿ. ಇವಾಗ US ಅಂತಲೇ ತೆಗೆದುಕೊಳ್ಳೋದಾದರೆ ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ ವೆನ್ ಇಟ್ ಕಮ್ಸ್ ಟು ದೇರ್ ಗ್ರೋತ್ ಆಗಿರ್ಬೋದು, ಟೆಕ್ನಾಲಜಿ ಆಸ್ಪೆಕ್ಟಲ್ಲಿ ಅವರು ಎಷ್ಟು ಮಟ್ಟಿಗೆ ಅಡ್ವಾನ್ಸ್ಮೆಂಟನ್ನು ಹೊಂದಿದ್ದಾರೆ, ಡಿಫೆನ್ಸ್ ನಡಿನಲ್ಲಿ ಇರ್ಬೋದು, ಅಥವಾ ಹ್ಯೂಮನ್ ರಿಸೋರ್ಸ್ನ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಅವರು ಇನ್ಫ್ಲುಯೆನ್ಸನ್ನು ತೋರಿಸ್ತಾ ಇದ್ದಾರೆ ಗ್ಲೋಬಲ್ ಲೆವೆಲಲ್ಲಿ. ಈ ಎಲ್ಲ ಆಧಾರವನ್ನು ನೋಡಿದಾಗ ಕೇವಲ ಕೆಲವು ಪವರ್ಫುಲ್ ಗ್ರೂಪಿಂಗ್ಗಳು ಏನು ಮಾಡುತ್ತೆ ಅಂದರೆ ಒಂದು ಇನ್ಫ್ಲುಯೆನ್ಸನ್ನು ಮಾಡುತ್ತೆ ಅಂತ ಹೇಳ್ಬೋದು. ಯುನೈಟೆಡ್ ಸ್ಟೇಟ್ ಅಂತಲೇ ತೆಗೆದುಕೊಳ್ಬೋದು. ವೆನ್ ಇಟ್ ಕಮ್ಸ್ ಟು ದ ಚೈನಾ ಪಾರ್ಟ್ ಅಲ್ಲ, ಟ್ರೇಡ್ ಆಸ್ಪೆಕ್ಟ್ ಅಂತ ಬಂದಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಿಂದ ಅವರು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ರಷ್ಯಾನೂ ಸಹ ಅಷ್ಟೇ ಒಂದು ಸ್ಟ್ರೆಂತನ್ನು ತೋರಿಸ್ತಾ ಇದೆ ವೆನ್ ಇಟ್ ಕಮ್ಸ್ ಟು ದ ರೀಜನಲ್ ಲೆವೆಲಲ್ಲಿ ಇರ್ಬೋದು, ಅಥವಾ ಕಂಟ್ರಿಗಳೊಂದಿಗೆ ಒಂದು ಟೈಸ್ ಮಾಡಿರೋದನ್ನು ನಾವು ನೋಡ್ತಾ ಇದ್ವಿ. ಸೊ ಇವಾಗ ಪ್ರಸ್ತುತವಾಗಿ ಮಲ್ಟಿಪೋಲಾರ್ ವರ್ಲ್ಡ್ ಅಂತ ಬಂದಾಗ ಈ ಎಲ್ಲ 3 ಎಂಟಿಟೀಸ್ಗಳು US, ಚೈನಾ ಮತ್ತು ರಷ್ಯಾ ಎಲ್ಲವೂ ಸಹ ಒಂದು ಸ್ಟ್ರಾಂಗ್ ಪವರನ್ನು ಹೊಂದಿದೆ, ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಗ್ರೇಟ್ ಪವರ್ ಏನಿದೆಯಲ್ಲ ಅದು ಶಿಫ್ಟ್ ಆಗ್ತಾ ಇರೋದನ್ನು ನೋಡ್ತಾ
ನೋಡ್ತಾ ಇದ್ದೀವಿ. ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಶಿಫ್ಟ್ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಯೂನಿಪೋಲಾರ್ ವರ್ಲ್ಡ್ ನಡಿನಲ್ಲಿ ನಾವು ನೋಡಿದಾಗ ಒಂದೊಂದು ಸೆಕ್ಟರ್ಲಿ ಒಂದೊಂದು ರೀತಿಯಂಥ ರಾಷ್ಟ್ರಗಳು ಇನ್ಫ್ಲುಯೆನ್ಸ್ ಮಾಡೋದನ್ನು ಅಥವಾ ಬೇರೆ ಒಂದು ರಾಷ್ಟ್ರಕ್ಕೆ ಬೇಕಾಗುವಂಥ ಸಪೋರ್ಟನ್ನು ಪ್ರೊವೈಡ್ ಮಾಡೋದಾಗಲಿ, ಒಟ್ಟಾರೆಯಾಗಿ ಎಲ್ಲ ರೀತಿಯಿಂದ ಅದು ಇನ್ಫ್ಲುಯೆನ್ಸನ್ನು ಮಾಡ್ತಾ ಇರೋದಾಗಿ ನೋಡ್ತಾ ಇದ್ವಿ. ಇವಾಗ ಪ್ರಸ್ತುತವಾಗಿ ರೀಜ್ನಲ್ ಗ್ರೂಪಿಂಗು ಸಹ ನೋಡ್ತೇವೆ. ರೀಜ್ನಲ್ ಗ್ರೂಪಿಂಗ್ ನಡಿನಲ್ಲಿ ಒಂದೊಂದು ರೀಜನ್ ನಡಿಯಲ್ಲಿ ಸಾಕಷ್ಟು ಕಂಟ್ರೀಸ್ಗಳು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಹೊಂದೋದ್ರ ಮುಖಾಂತರ ಟ್ರೇಡ್ ಆಸ್ಪೆಕ್ಟ್ ಆಗಿರ್ಬೋದು, ಕಲ್ಚರಲ್ ಟೈಸ್ನ ಮುಖಾಂತರ ಇಂಟಿಗ್ರೇಟ್ ಆಗ್ತಾ ಇದೆ. ಇಲ್ಲಿ ಬೇರೆ ಬೇರೆ ಗ್ರೂಪ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ನಾವು ಹೇಳ್ಬೋದು ಒಂದು ಮಲ್ಟಿಪೋಲಾರ್ ಆರ್ಡರ್ ಇವಾಗ ಕ್ರಿಯೇಟ್ ಆಗ್ತಾ ಇರೋದನ್ನು ಗಮನ ಹರಿಸ್ತಾ ಇದ್ದೀವಿ. ಯೂನಿಪೋಲಾರ್ ಮೂಮೆಂಟ್ ಅನ್ನೋದು 1991 ಎಂಡ್ ಆಗಿರೋದನ್ನು ನೋಡ್ಬೋದು. ಯಾಕೆಂದರೆ ಆ ಒಂದು ಸಂದರ್ಭದಲ್ಲಿ ಸೋವಿಯತ್ ಯೂನಿಯನ್ ಏನಾಗುತ್ತೆ ಅಂದರೆ ಸ್ಟ್ರಾಂಗ್ ಇರ್ತಿತ್ತು. ಅದು ಕೊಲ್ಯಾಪ್ಸ್ ಆದಮೇಲೆ ಕಂಪ್ಲೀಟಾಗಿ US ಒಂದು ಸೋಲ್ ಪವರ್ಫುಲ್ ಆಗಿ ಎಮರ್ಜ್ ಆಗಿರೋದನ್ನು ನೋಡ್ತಾ ಇದ್ವಿ. ಸೊ ಈ ಒಂದು ಹಂತದಲ್ಲಿ ಮಲ್ಟಿಪೋಲಾರ್ ಆರ್ಡರ್ ಸ್ಟಾರ್ಟ್ ಆಗಿರುವಂಥ ಆಸ್ಪೆಕ್ಟನ್ನು ಗಮನ ಹರಿಸ್ಬೋದು. 2014 ರಷ್ಯಾನು ಸಹ ಏನು ಮಾಡುತ್ತೆ, ಕ್ರೀಮಿಯಾವನ್ನು ಎನೆಕ್ಸ್ ಮಾಡಿರುವಂಥ ಆಧಾರದ ಮೇಲೆ ಅದರ ಮೇಲೆ ಸ್ಯಾಂಕ್ಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಇವಾಗ ರಷ್ಯಾ ಉಕ್ರೈನ್ ಕ್ರೈಸಿಸ್ನಿಂದಾಗಿಯೂ ಸಹ ರಷ್ಯಾ ಸಾಕಷ್ಟು ಕ್ರೈಸಿಸನ್ನು ಫೇಸ್ ಮಾಡ್ತಾ ಇದೆ. ವೆಸ್ಟರ್ನ್ ಸ್ಯಾಂಕ್ಷನ್ ಸಹ ಫೇಸ್ ಮಾಡ್ತಾ ಇದೆ ಅಂತಲೇ ಗಮನ ಹರಿಸ್ಬೋದಲ್ಲ. ಇದರ ಒಂದು ಪವರ್ ಶಿಫ್ಟ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಪ್ರಸ್ತುತವಾಗಿ ನಾವು ಯೂನಿಪೊಲಾರಿಟಿಯನ್ನು ನೋಡ್ತಾ ಇಲ್ಲ. ಯೂನಿಪೊಲಾರಿಟಿ ಎಂಡ್ ಆಗಿದೆ ಅಂತಂದ್ರ ಅರ್ಥ US ಒಂದು ಡಾಮಿನೆನ್ಸ್ ಹೆಚ್ಚಾಗಿದೆ ಅಂತ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವಾಗ ಮಲ್ಟಿಪೋಲಾರ್ ಆರ್ಡರ್ ಕ್ರಿಯೇಟ್ ಆಗಿದೆ. ಚೈನಾನು ಸಹ ಅಷ್ಟೇ ಇನ್ಫ್ಲುಯೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಲ್ವಾ. ಟ್ರಂಪ್ ಅವರ ಒಂದು ಫಾರಿನ್ ಪಾಲಿಸಿಯನ್ನು ನಾವು ನೋಡುವಂಥದ್ದಾದರೆ ಡಾಮಿನೆನ್ಸ್ನ ಆಧಾರದ ಮೇಲೆ ಇರುತ್ತೆ. ಲ್ಯಾಟಿನ್ ಅಮೇರಿಕಾವನ್ನು ಡಾಮಿನೆನ್ಸ್ ಮಾಡುವಂಥದ್ದಾಗಲಿ ಅಥವಾ ಭಾರತದ ಮೇಲೂ ಸಹ ಇವಾಗ ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದೆ. ಕಂಪ್ಲೀಟಾಗಿ ಚೈನಾವೊಂದಿಗೆ ಅವರು ಒಂದು ಕಾಂಪಿಟೇಷನನ್ನು ನೋಡ್ಬೋದು. ಚೈನಾ ಇವತ್ತು ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಮಾಡದೇ ಇರುವಂಥವರು ಬ್ಯಾರಿಯರಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಈ ಒಂದು ಹಂತದಲ್ಲಿ 2025 ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸ್ ಮಾಡಿದೆ. ಚೈನಾದ ಒಂದು ಇನ್ಫ್ಲುಯೆನ್ಸನ್ನು ತಡೆಗಟ್ಟುವಂಥ ಹಂತದಲ್ಲಿ ಯುರೋಪಿಯನ್ ಸೆಕ್ಯೂರಿಟಿಗೆ ಜೊತೆಗೆ ಇರ್ತಕ್ಕಂಥ ಒಂದು ಕಮಿಟ್ಮೆಂಟನ್ನು ಸಹ ರೆಡ್ಯೂಸ್ ಮಾಡುವಂಥದ್ದಾಗಲಿ, ಅಂದರೆ ಕಂಪ್ಲೀಟಾಗಿ ತಮ್ಮ ಒಂದು ಆಸ್ಪೆಕ್ಟ್ ಏನಿದೆಲ್ಲ ಹೆಜಿಮೋನಿ ಯಾವ ರೀತಿಯಾಗಿದೆ ಅಂತ ಪವರ್ಗೆ ಸಂಬಂಧಪಟ್ಟಂತೆ ಎಫರ್ಟ್ಸನ್ನು ಸಹ ಹಾಕ್ತಾ ಇದ್ದಾರೆ. ಒಂದು ಸ್ಟ್ರಾಂಗ್ ಪವರ್ ಆಗಿ ಇರಬೇಕು ಅನ್ನುವಂಥದ್ದಾಗಿ, ಅಂದರೆ ಅವರ ಒಂದು ಪವರನ್ನು ರೀಗೇನ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥ ಆಸ್ಪೆಕ್ಟನ್ನು ಗಮನ ಹರಿಸುವಂಥದ್ದು. ವೆಸ್ಟರ್ನ್ ಹೆಮಿಸ್ಫಿಯರಲ್ಲಿ ಒಂದು ಡಾಮಿನೆನ್ಸನ್ನು ತರಬೇಕು ಅಂತ US ಒಂದು ಎಫರ್ಟನ್ನು ಕಾಣ್ಬೋದು. ಲಾಂಗ್ ಟರ್ಮಲ್ಲಿ ಚೈನಾದೊಂದಿಗೆ ಒಂದು ಕಾಂಪಿಟೇಷನ್ಸನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಯುರೋಪಿಯನ್ ಸೆಕ್ಯೂರಿಟಿನಲ್ಲೂ ಸಹ ಒಂದು ರೀರೈಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ವಿತ್ಡ್ರಾವಲ್ ಕಂಡೀಷನ್ಸನ್ನು ಸಹ ತೋರಿಸ್ತಾ ಇದ್ದಾರೆ. ಇದರಿಂದ ಒಂದು ಅಲಯನ್ಸ್ ನಡಿನಲ್ಲೂ ಸಹ ಚೇಂಜಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆದರೆ ಚೈನಾ ಇವತ್ತು ಸೆಕೆಂಡ್ ಲಾರ್ಜೆಸ್ಟ್ ಎಕಾನಮಿ ಅಂತ ಅನಿಸ್ಕೊಳ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ. ಓಕೆ, ಸೊ ನಿಯರ್ಲಿ 66% ಆಫ್ US GDPಯನ್ನು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದಾಗಿ ನಾವು ನೋಡ್ಬೋದು. ಸೊ ಈ ಒಂದು ಹಂತದಲ್ಲಿ ಚೈನಾನು ಸ್ಟ್ರಾಂಗೆಸ್ಟ್ ಇದೆ ಅಂತ ಹೇಳ್ಬೋದು. US ಒಂದಿಗೂ ಸಹ ಕಂಪೇರ್ ಮಾಡೋದಾದರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತಲೇ ಅನಿಸ್ಕೊಳ್ಳುತ್ತೆ. ಇಲ್ಲಿ ಚೈನಾ ಆಗಿರ್ಬೋದು ಅಥವಾ US ಆಗಿರ್ಬೋದು ಎಕನಾಮಿಕಲಿ ಒಂದು ಸ್ಟ್ರಾಂಗ್ ಹೋಲ್ಡನ್ನು ಹೊಂದಿದೆ. ವೆನ್ ಇಟ್ ಕಮ್ಸ್ ಟು ದ ರಷ್ಯಾ ಪಾರ್ಟ್ ಅಲ್ವಾ, ಇದು ನ್ಯೂಕ್ಲಿಯರ್ ಆಸ್ಪೆಕ್ಟ್ನಲ್ಲಿ ಸ್ಟ್ರಾಂಗ್ ಇರೋದನ್ನು ನೋಡ್ತಾ ಇದ್ದೀವಿ. ಎಕನಾಮಿಕಲಿ ವೀಕ್ ಇದೆ, ಬಟ್ ಕೆಲವೊಂದಿಷ್ಟು ರಿಸೋರ್ಸಸ್ಗಳನ್ನು ಸಹ ಇದು ಹೊಂದಿದೆ ಅಲ್ವಾ. ನ್ಯೂಕ್ಲಿಯರ್ ವೆಪನ್ಸ್ ಆಗಿರ್ಬೋದು, ಎನರ್ಜಿ ಮಿನರಲ್ಸ್ ಆಗಿರ್ಬೋದು, ಮತ್ತು ಅವರು ತಮ್ಮಲ್ಲಿರ್ತಕ್ಕಂಥ ಒಂದು ಎನರ್ಜಿಯನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು ಅನ್ನುವಂಥ ಒಂದು ಆಸ್ಪೆಕ್ಟನ್ನು ಹೊಂದಿದ್ದಾರೆ. ಸೊ ಈ ಒಂದು ಹಂತದಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಒಂದು ಮಲ್ಟಿಪೋಲಾರ್ ಆರ್ಡರ್ ಯಾವ ಮಟ್ಟಿಗೆ ಇನ್ಸ್ಟೆಬಿಲಿಟಿನ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಬಿಕಾಸ್ ಇಲ್ಲಿ ಯಾವುದೇ ಬ್ಲಾಕ್ಗೂ ಕ್ಲಿಯರ್ ಆಗಿರುವಂಥ ಒಂದು ಐಡಿಯಾಲಜಿ ಇಲ್ಲ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ರೆಸಿಡ್ ಅಲಯನ್ಸ್ ಸಿಸ್ಟಮ್ ಯಾವುದೇ ರೀತಿಯಾಗಿ ಎಲ್ಲೂ ಇಲ್ಲ. ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಎಕನಾಮಿಕ್ ಆರ್ಡರು ಸಹ ನಾವಿಲ್ಲಿ ಗಮನ ಹರಿಸ್ತಾ ಇಲ್ಲ. ಸೊ ಫೈನಲ್ ಆಗಿ ಆಥರ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಸ್ಥಿತಿಗತಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಭಾರತಕ್ಕೆ ಒಂದು ಬೆನಿಫಿಟ್ ಆಗುತ್ತೆ. ಸೊ ಈ ಒಂದು ಗ್ಲೋಬಲ್ ಪೊಲಿಟಿಕ್ಸ್ನ ಆಧಾರದ ಮೇಲೆ ಭಾರತ ಯಾವ ರೀತಿಯಾಗಿ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಡ್ರೆಸ್ ಮಾಡಬೇಕು, ಈ ಒಂದು ಗ್ರೇಟರ್ ಡಿಪ್ಲೊಮ್ಯಾಟಿಕ್ ಸ್ಪೇಸನ್ನು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು, ಒಂದು ಸ್ಟ್ರಾಟಜಿಕ್ ಅಟಾನಮಿಯನ್ನು ಹೊಂದುವಂಥದ್ದಾಗಲಿ ಅಥವಾ ಈ ಒಂದು ಇಶ್ಯೂ ಬೇಸ್ಡ್ ಪಾರ್ಟ್ನರ್ಶಿಪ್ಪನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದಾಗಲಿ. ಸೊ ಈ ಒಂದು ಪವರ್ ಏನಿಲ್ಲ, ಪವರ್ ಸೆಂಟರ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ತನ್ನದೇ ಆಗಿರ್ತಕ್ಕಂಥ ಒಂದು ಅಪ್ರೋಚನ್ನು ತರೋದಾಗಲಿ, ಅಂದರೆ ರಿಯಲಿಸ್ಟಿಕ್ ಆಗಿರುವಂಥ ಇಶ್ಯೂವನ್ನು ಅಡ್ರೆಸ್ ಮಾಡಬೇಕು. ಸೊ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರುವಂಥ ಒಂದು ಇಶ್ಯೂ ಏನಿದೆ, ಯಾವ ರೀತಿಯಾಗಿ ಒಂದು ಲಿಬರಲ್ ಇಂಟರ್ನ್ಯಾಷನಲ್ ಆರ್ಡರ್ಗಳು ಡಿಕ್ಲೈನ್ ಆಗ್ತಾ ಇದೆ, ಎಲ್ಲನೂ ಸಹ ಇನ್ಫ್ಲುಯೆನ್ಸ್ನ ಆಧಾರದ ಮೇಲೆ ನಡೀತಾ ಇದೆ. ಇವತ್ತು ಚೈನಾ ಒಂದು ರೀತಿಯಂಥ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ ಅಂತಂದರೆ US ಒಂದು ರೀತಿಯಂಥ ರೆಸ್ಪಾನ್ಸನ್ನು ತೋರಿಸುತ್ತೆ. ಅಥವಾ ರಷ್ಯಾನೂ ಸಹ ಏನು ಮಾಡ್ತಾ ಇದೆ, ತನ್ನಲ್ಲಿರ್ತಕ್ಕಂಥ ಪವರ್ನ ರಿಫ್ಲೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಉಕ್ರೈನನ್ನು ತನ್ನ ಒಂದು ಅಧಿಕಾರದ ಅಡಿನಲ್ಲಿ ತರಬೇಕು ಅನ್ನುವಂಥದ್ದಾಗಿ ಮಾಡ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಆಲ್ ರಿಯಾಕ್ಷನರಿ ಪಾಲಿಸೀಸನ್ನು ನೋಡ್ತಾ ಇದ್ದೀವಿ. ಈ ಒಂದು ಮಲ್ಟಿಪೋಲಾರ್ ಆರ್ಡರ್ ನಡಿನಲ್ಲಿ ಯಾವುದೇ ರೀತಿಯಾದಂಥ ಒಂದು ಸ್ಟ್ರಾಂಗ್ ಆಗಿರುವಂಥ ಐಡಿಯಾಲಜಿಯನ್ನು ನಾವಿಲ್ಲಿ ಕಾಣ್ತಾ ಇಲ್ಲ. ಸ್ವಿಂಗ್ ಮೋಡಲ್ಲಿರೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಆಥರ್ ಅವರು ಹೇಳ್ತಾ ಇದ್ದಾರೆ, ಮಲ್ಟಿಪೋಲಾರ್ ವರ್ಲ್ಡ್ ವಿತ್ ಬೈಪೋಲಾರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ.
ಸೊ ಇದು ಇಂಟರ್ನ್ಯಾಷನಲ್ ರಿಲೇಷನಲ್ಲಿ, ಅದರಲ್ಲೂ ಗ್ಲೋಬಲ್ ಲೆವೆಲಲ್ಲಿರುವಂತಹ ಜಿಯೋಪಾಲಿಟಿಕ್ಸ್ನ ಆಧಾರದ ಮೇಲೆ ಅಡ್ರೆಸ್ ಮಾಡುವಾಗ ಹೇಗೆ ಒಂದು ಪವರ್ಗಳು ಯಾವ ರೀತಿಯಾಗಿ ಫೈಟನ್ನು ಮಾಡ್ತಾ ಇದೆ ಅನ್ನುವಂಥ ಕಂಡೀಷನ್ ಆಗಿರ್ಬೋದು, ಮಿಡಲ್ ಪವರನ್ನು ಹೊಂದಿರತಕ್ಕಂತಹ ಭಾರತಕ್ಕೆ ಒಂದು ಸ್ಕೋಪ್ ಯಾವ ರೀತಿಯಾಗಿ ಇಲ್ಲಿ ಸಿಕ್ಕತ್ತೆ, ಗ್ರೇಟರ್ ಡಿಪ್ಲೊಮ್ಯಾಟಿಕ್ ಸ್ಪೇಸನ್ನು ಯಾವ ರೀತಿಯಾಗಿ ಪ್ರೊವೈಡ್ ಮಾಡ್ತಾ ಇದೆ ಅಂತ ನಾವು ಈ ಆರ್ಟಿಕಲ್ನ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ದ ಅನೆಕ್ಸ್ ಆನ್ ಹೆಲ್ತ್ ಆ್ಯಂಡ್ ಟ್ರೆಡಿಷನಲ್ ಮೆಡಿಸಿನ್ ಸರ್ವಿಸಸ್ ಇನ್ ದ ಇಂಡಿಯಾ ನ್ಯೂಜಿಲ್ಯಾಂಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಈಸ್ ಸಿಗ್ನಿಫಿಕೆಂಟ್ ಬಿಕಾಸ್ it restricts pharmaceutical imports, gives India an edge over competitors like China and European Union, removes patent protection norms, ಫೋಕಸಸ್ ಓನ್ಲಿ ಆನ್ ಹರ್ಬಲ್ ಎಕ್ಸ್ಪೋರ್ಟ್. 4 ಆಪ್ಷನ್ ಅಡಿಯಲ್ಲಿ ಭಾರತ ಮತ್ತು ನ್ಯೂಜಿಲ್ಯಾಂಡ್ಗೆ ಸಂಬಂಧಪಟ್ಟಂಥ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯಾವ ರೀತಿಯಾಗಿ ಬೆನಿಫಿಟನ್ನು ಪ್ರೊವೈಡ್ ಮಾಡುತ್ತೆ, ಪರ್ಟಿಕ್ಯುಲರ್ಲಿ ಹೆಲ್ತ್ ಆ್ಯಂಡ್ ಟ್ರೆಡಿಷನಲ್ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಅಂತ ಕೇಳ್ತಾ ಇದ್ದಾರಲ್ವಾ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಿಮಗೇನೇ ಕನ್ಸರ್ನ್ ಇದ್ದೂ ಸಹ ನಮಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.